Hello dear students, welcome to my ಚಾನಲ್. ಸೊ ಇವತ್ತು ಫಿಸಿಕ್ಸ್ ಎಕ್ಸಾಮ್ ಕಂಪ್ಲೀಟ್ ಆಗಿದೆ. ಸೊ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಅಂತ ಅನ್ಕೊಂತೀನಿ. ಸೊ ನೋಡಿ, ನಾನು ಅದಕ್ಕೆ ಹೇಳಿದ್ದು, ನಾವು ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡಿ ಸೊ ಏನಾದ್ರೂ ಕೆಲಸ ಮಾಡಿದಾಗ 100% ಅದರಿಂದ ನಮಗೆ ಪಾಸಿಟಿವ್ ರಿಸಲ್ಟ್ ಸಿಗತ್ತೆ. ಸೊ ನಾನು ಕಂಪ್ಲೀಟ್ ಓವರ್ ಆಲ್ ಎಲ್ಲ ಸಿಲೆಬಸ್ ಅಲ್ಲಿ ಒಂದು ಟಾಪ್ 8 ಡಿರೈವೇಶನ್ಸ್ ಮಾಡಿದೆ. ಸೊ ಅದರಲ್ಲಿ 100% ಒಂದು 3 ಕ್ವಶನ್ಸ್ 5 ಮಾರ್ಕ್ ಪಾರ್ಟ್ ಅಲ್ಲಿ ಬಂದೇ ಬರುತ್ತೆ ಅಂತ ಹೇಳಿದೆ. ಸೇಮ್ ಆಸ್ ಇಟ್ ಈಸ್ ಬಂದಿದೆ. ಸೊ ಯಾವ ಮಕ್ಕಳು ಆ ವಿಡಿಯೋನ ನೋಡಿರ್ತಾರೆ 100% ಅವ್ರಿಗೆ ತುಂಬಾ ಈಸಿಯಾಗಿ ಇವತ್ತು ಅವರು ಕ್ವಶನ್ಸ್ ನ ಅಟೆಂಡ್ ಮಾಡಿರ್ತಾರೆ. ಅದ್ರ ಜೊತೆಗೆ 2 ಮಾರ್ಕ್ 3 ಮಾರ್ಕ್ ನಾನು ಡಿಸ್ಕಸ್ ಮಾಡಿರೋ ಕ್ವಶನ್ಸ್ ಬಂದಿದೆ. ಇವನ್ ನ್ಯೂಮರಿಕಲ್ಸ್ ಕೂಡ ಸೊ ಅದೇ ರೀತಿಯಲ್ಲಿರೋದು ಬಂದಿದೆ. ಸೊ ಇವಾಗ ಕಂಪ್ಲೀಟ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋಣ. ಸೊ ನಾನು ಹೇಳ್ದಾಗೆ ಜಸ್ಟ್ ವಿಡಿಯೋಗೆ ದಯವಿಟ್ಟು ಒಂದು ಲೈಕ್ ಮಾಡಿ. ಸೊ ಒಂದು ಪಾಸಿಟಿವ್ ಎನರ್ಜಿ ಗೇನ್ ಆಗುತ್ತೆ. ಸೊ ಅದರಿಂದ ನಾವು ಮುಂದೆ ಹೋಗೋದ್ರಿಂದ 100% ನಿಮ್ಗೆ ಒಳ್ಳೆ ಮಾರ್ಕ್ಸ್ ಅನ್ನೋದು ಬಂದೇ ಬರುತ್ತೆ. ಇನ್ನೊಂದು ನೋಡಿ, ನ್ಯೂಮರಿಕಲ್ ಪಾರ್ಟ್ ಅಲ್ಲಿ ಒಂದೇ ಒಂದು ಕ್ವಶನ್ ಅಲ್ಲಿ ಮೈನ್ಯೂಟ್ ಮಿಸ್ಟೇಕ್ ಕೂಡ ಆಗಿದೆ. ಮೋಸ್ಟ್ ಪ್ರಾಬಬಲಿ ಅದಕ್ಕೆ ಗ್ರೇಸ್ ಬರೋ ಚಾನ್ಸಸ್ ಕೂಡ ಇರುತ್ತೆ. ಅದು ಕೂಡ ನಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಓಕೆ, ಸೊ ಈಗ ನಾವು ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನೋಡ್ಕೊಳ್ಳಿ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ. ಸೊ ಅದನ್ನ ನೋಟ್ ಮಾಡಿ. ಸೊ ಈಗ ಸ್ಟಾರ್ಟ್ ಮಾಡೋಣ. ಆಲ್ಮೋಸ್ಟ್ ಎಲ್ಲ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಇದೆ. ಸೊ ಇನ್ನು ನಾನು KCET ನೀಟ್ ಓರಿಯೆಂಟೆಡ್ ಕ್ವಶನ್ಸ್ ಎಲ್ಲ ಮುಂದೆ ನೆಕ್ಸ್ಟ್ ಇದೇ ಚಾನಲ್ ಅಲ್ಲಿ ಮಾಡೋದಿದೆ. ಸೊ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಅಪ್ಡೇಟ್ಸ್ ನಿಮಗೆ ಸಿಗುತ್ತೆ. ಸೊ ಈಗ ಫಸ್ಟ್ ಕ್ವಶನ್ ನೋಡ್ಕೊಳ್ಳಿ. A point charge Q1 exerts a force F on another point charge Q2 when placed at a fixed distance. If another point charge Q3 is brought nearer Q2, the force acting on Q2 due to Q1. ಸೊ ಇದು ಆಕ್ಚುಲಿ ಆಕ್ಷನ್ ಅಂಡ್ ರಿಯಾಕ್ಷನ್ ಆಗುತ್ತೆ. ಒಂದು ಆಕ್ಷನ್ ಆದ್ರೆ ಇನ್ನೊಂದು ರಿಯಾಕ್ಷನ್ ಆಗುತ್ತೆ. ಸೊ ಬೋತ್ ಆರ್ ಸೇಮ್ ಅಂದ್ರೆ ಡಸ್ ನಾಟ್ ಚೇಂಜ್. ಸೊ ಫಸ್ಟ್ ಒನ್ಗೆ ರೈಟ್ ಆನ್ಸರ್ ಆಪ್ಷನ್ ಡಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್, equipotential surface for an isolated point charge or equipotential surface for an isolated point charge. ಅಂದ್ರೆ ಪಾಸಿಟಿವ್ ಪಾಯಿಂಟ್ ಚಾರ್ಜ್ ಇರ್ಬೋದು, ನೆಗೆಟಿವ್ ಪಾಯಿಂಟ್ ಚಾರ್ಜ್ ಇರ್ಬೋದು. ಸೊ ಸರೌಂಡಿಂಗ್ equipotential surfaces ಯಾವ ರೀತಿ ಬರುತ್ತೆ? ಸೊ ದಟ್ ಈಸ್ ಕಾನ್ಸೆಂಟ್ರಿಕ್ ಸ್ಪಿಯರ್ಸ್. ಸೊ ಈ ತರ ಬರುತ್ತೆ equipotential surfaces. The right answer is option A. Option A is the right answer. ಇನ್ ಡೀಟೇಲ್ ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ ನಿಮ್ಗೆ ಕ್ಲಾರಿಟಿ ಸಿಗೋದು ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ಯಾಕೆ ಆಪ್ಷನ್ ಕರೆಕ್ಟ್ ಅನ್ನೋದು ಗೊತ್ತಾಗಬೇಕು. ಸೊ ನೆಕ್ಸ್ಟ್ KCET ಗೆ ಹೆಲ್ಪ್ ಆಗತ್ತೆ. ಓಕೆ, resistivity of a metal wire depends on the material. It does not depends on area, length, volume. It depends on material. Okay. So next question number 4 ಬನ್ನಿ. ಸೊ ಜಸ್ಟ್ ಮ್ಯಾಚ್ ಮಾಡ್ಬೇಕಷ್ಟೇ, ಕಾಲಮ್ ಮ್ಯಾಚ್ ಮಾಡಬೇಕು. ಫಸ್ಟ್ ಕಾಲಮ್ ಅಲ್ಲಿ ನೋಡಿ, ಅಟ್ ಅ ಡಿಸ್ಟೆನ್ಸ್ ಆರ್ ಫ್ರಮ್ ಅನ್ ಇನ್ಫಿನಿಟಿ ಲಾಂಗ್ ಸ್ಟ್ರೈಟ್ ವೈರ್. ಸೊ ಏನ್ ಬೇಕು ನಮ್ಗೆ? ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಡ್ಯೂ ಟು ಲಾಂಗ್ ಸ್ಟ್ರೈಟ್ ಇನ್ಫಿನಿಟ್ ವೈರ್. ಸೊ ನಿಮ್ಗೆ ಸ್ಟ್ಯಾಂಡರ್ಡ್ ಫಾರ್ಮುಲಾ ಗೊತ್ತಿರುತ್ತೆ. ಸೊ B is equal to mu naught divided by 4 pi 2I divided by R. 2 1s are 2 2s are. So mu naught I divided by 2 pi R ಅಂದ್ರೆ so 1 matches to R. But at the center circular loop magnetic field mu naught I divided by 2R. There are 2 matches to Q. So at center of current carrying solenoid magnetic field mu naught Ni. So 3 matches to P. So 1 matches to R, 2 matches to Q, 3 matches to P. The right answer is option B. Option B is the right answer. So next question number 5, the net magnetic flux through
any closed surface is zero. The net magnetic flux through any closed surface is zero. That is Gauss's law. Gauss's law in magnetism. Gauss's law in magnetism. Okay. So next one. So AC generator works on the principle of electromagnetic induction. Correct agide. Statement is true, right? Armature is rotated in a uniform magnetic field. The magnetic flux linked with the coil changes, which induces an EMF. So explanation kuda correct agide. So EMI explanation kottidare. So both 1 and 2 are correct. Both statements are true. So both statements are true. So next question number 7. The variation of voltage and current through an AC circuit with time is as shown in the figure. Nodi, idu time diagram idu, time diagram. So current and voltage in phase ಇದೆ. Current and voltage in phase ಅಂದ್ರೆ ಅದು purely resistive circuit ಇರಬೇಕು. ಇಲ್ಲ ಅಂದ್ರೆ LCR series circuit is in resonance. ಅದು ಕೂಡ ಆಗುತ್ತೆ. So ಇಲ್ಲಿ ಅವರು series combination of resistance capacitance ಕೊಟ್ಟಿದ್ದಾರೆ. Wrong. Only inductance ತಪ್ಪು, capacitance wrong. May have only resistance or may have suitable series combination of inductance, capacitance, resistance. ಅದು ಕರೆಕ್ಟ್ ಆಗುತ್ತೆ. ಯಾಕೆಂದ್ರೆ suitable combination. So resonance ಅಲ್ಲಿ set ಮಾಡಿದ್ರೆ so ಆಗ ಅದು resistive ಆಗುತ್ತೆ. So ಅದು right ಆಗುತ್ತೆ. The right answer is option D. Option D is the right answer. So next question number 8. Transformer cores usually laminated. This is to reduce energy loss due to that is eddy currents. Number of times ಹೇಳಿದೀನಿ ನಾನು. So lamination ಏನಿಗೆ ಮಾಡ್ತಾರೆ ಅಂದ್ರೆ eddy current loss ನ reduce ಮಾಡೋದಕ್ಕೆ. The right answer is option C. So next ಹಾಗೆ ನೋಡ್ಕೊಂಬಿಡಿ 9% ಆಂಪಿಯರ್ ಮ್ಯಾಕ್ಸ್ವೆಲ್ಸ್ ಲಾ. ಇದು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂತಾರೆ ಸುಮಾರು ಜನ. So integration of ನೋಡಿ B vector dot DL vector is equal to mu naught times bracketally sum of conduction current displacement current epsilon naught d phi e divided by dt ಬರುತ್ತೆ. ಅಂದ್ರೆ mu naught is taken as inside, mu naught I, mu naught epsilon naught d phi e by dt. Okay, ಸ್ವಲ್ಪ ಜನ ಇದನ್ನ ಟಿಕ್ ಮಾಡ್ಬಿಟ್ಟಿದ್ದಾರೆ ಕನ್ಫ್ಯೂಸ್ ಮಾಡ್ಕೊಂಡು. ಇಲ್ಲಿ ನೋ ಪ್ರಾಬ್ಲಮ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವರಿ ಆಗೋದಕ್ಕೆ ಹೋಗ್ಬೇಡಿ, ಕೆಲವೊಂದು ಮಿಸ್ಟೇಕ್ ಆಗಿರತ್ತೆ. ನೋ ಪ್ರಾಬ್ಲಮ್. ನೆಕ್ಸ್ಟ್ KCT ಎಕ್ಸಾಮ್ ಅಲ್ಲಿ ಕಾಂಪಿಟೇಟಿವ್ ಅಲ್ಲಿ ಸ್ಕೋರ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. So next question number 10. Final image of a real object formed by a compound microscope dash with respect to the object. So final image of real object formed by compound microscope. So adu nature ಏನ್ ಬರುತ್ತೆ ಅನ್ನೋದು ನಮ್ಗೆ ಗೊತ್ತಿರಬೇಕು. That is virtual, inverted and magnified. The right answer is option D. So option D is the right answer. Option D is the right answer. Next question number 11. Which one of the following statement is wrong about interference of light? About interference of light. But light waves of same wavelength coming from two independent sources ಅಂತ ಕೊಟ್ಟಿದ್ದಾರೆ. Actually monochromatic source ಇರಬೇಕು. Two independent sources. So ಅದಕ್ಕೆ ಅದು wrong statement. So option A is the correct. So remaining ನೋಡೋ ನೆಸೆಸಿಟಿ ಇಲ್ಲ. ನೋಡಿ path difference between two interfering waves n lambda. So this is correct. Bright fringe ಬರುತ್ತೆ. Phase difference between two interfering waves odd multiple of pi dark fringes. This is also true. In Young's double slit experiment, dark and bright fringes are equally spaced. This is also correct. The right answer is option A. So next question number 12. Question number 12. A ball is dropped from certain height and it falls freely under gravity. During the fall, the de Broglie wavelength in terms of kinetic energy ತಗೋಬೇಕು. de Broglie wavelength in terms of kinetic energy h divided by root 2m ek ಬರುತ್ತೆ. ಸೊ ಬಾಲ್ ಫಾಲ್ ಆಗ್ತಾ ಇದೆ ಅಂದ್ರೆ ವೆಲಾಸಿಟಿ ಏನಾಗುತ್ತೆ, ಗ್ರಾಜುವಲಿ ಇನ್ಕ್ರೀಸ್ ಆಗುತ್ತೆ. ಸೊ ವೆಲಾಸಿಟಿ ಇನ್ಕ್ರೀಸ್ ಆದ್ರೆ ಕೈನೆಟಿಕ್ ಎನರ್ಜಿ ಏನಾಗುತ್ತೆ, ಬಾಲ್ ಡ್ರಾಪ್ ಆಗ್ಬೇಕು, ಕೆಳಗಡೆ ಬರ್ಬೇಕಾದ್ರೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಆಕ್ಸಿಲರೇಟ್ ಆಗುತ್ತೆ ಅಂದ್ರೆ ವೆಲಾಸಿಟಿ ಇನ್ಕ್ರೀಸ್ ಆಗುತ್ತೆ. ವೆಲಾಸಿಟಿ ಇನ್ಕ್ರೀಸ್ ಆದ್ರೆ ಕೈನೆಟಿಕ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ಸೊ ಕೈನೆಟಿಕ್ ಎನರ್ಜಿ ಇನ್ಕ್ರೀಸ್ ಆದ್ರೆ ಡಿ ಬ್ರಾಗ್ಲಿ ವೇವ್ಲೆಂತ್ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ, ಅಂದ್ರೆ ಕೀಪ್ಸ್ ಡಿಕ್ರೀಸಿಂಗ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. Option B is the right answer. Okay. So next question number 13. Nodi, in Rutherford's alpha
ray scattering experiment, alpha particles of specific energy, alpha particles of specific energy are projected towards a thin gold foil if the impact parameter of the alpha particle is 0. Impact parameter ಯಾವಾಗ 0 ಆಗುತ್ತೆ, ಸೊ ಇನ್ಸಿಡೆಂಟ್ ಆಗಿ ಬೌನ್ಸ್ ಆಗಬೇಕು, ನ್ಯೂಕ್ಲಿಯಸ್ಗೆ ಇನ್ಸಿಡೆಂಟ್ ಆಗಬೇಕು, ಅದೇ ಪಾತಲ್ಲಿ ಬೌನ್ಸ್ ಆದಾಗ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ಇನಿಷಿಯಲ್ ಡೈರೆಕ್ಷನ್ ಮತ್ತೆ ಬೌನ್ಸ್ ಆಗುತ್ತಲ್ಲ ಆ ಡೈರೆಕ್ಷನ್, ಆ ಸಪರೇಷನ್ ಕಂಪ್ಲೀಟ್ ಏನಾಗುತ್ತೆ 0 ಆಗ್ಬಿಡತ್ತೆ. ಸೊ ಆಂಗಲ್ ಎಷ್ಟಿರುತ್ತೆ, ಇನ್ಸಿಡೆಂಟ್ ರೇ ಹೀಗೆ ಹೋಗುತ್ತೆ, so reflected ray opposite ಬರುತ್ತೆ. Angle is 180 degree. The right answer is option C. Option C is the right answer. So next question number 14. ಎಷ್ಟು ಸಿಂಪಲ್ ಇದೆ ನೋಡಿ. The binding energy per nucleon. ಒಂದು 2-3 questions ಬಿಟ್ರೆ ಆಲ್ಮೋಸ್ಟ್ ಎಲ್ಲ ಸಿಂಪಲ್ ಆಗಿದೆ. Binding energy per nucleon ಅಂದಿದ ತಕ್ಷಣ it measures the stability of the nucleus. The right answer is option D. The energy gap for silicon ಎಷ್ಟು ಬರುತ್ತೆ, 1.1 electron volt. 1.1 electron volt. So ಕಂಪ್ಲೀಟ್ MCQ 15 questions ನಾನೀಗ ಡಿಸ್ಕಸ್ ಮಾಡಿದ್ದೀನಿ. ಈಗ fill in the blanks ನೋಡೋಣ. An electric dipole displaced in a uniform electric field experiences net torque. So 16th one ಗೆ torque. Water is an example for diamagnetic material. When a dash rod is inserted into soil, its self-inductance increases. ನೋಡಿ ಫಾರ್ಮುಲಾ B is equal to mu naught mu r Ni. Ferromagnetic material ಗೆ mu r is much greater than 1 ಬರುತ್ತೆ. ಆಗ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೆಲ್ಫ್ ಇಂಡಕ್ಟೆನ್ಸ್ ಕೂಡ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಬಿಕಾಸ್ ಅದಕ್ಕೆ ರಿಲೇಷನ್ ಇದೆ, L is equal to mu naught mu r Ni. ಸೊ ಯಾವಾಗ mu r ಇನ್ಕ್ರೀಸ್ ಆಗುತ್ತೆ, ಆದಾಗ ಸೆಲ್ಫ್ ಇಂಡಕ್ಟೆನ್ಸ್ ಕೂಡ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ರೈಟ್. ಸೊ ದ ರೈಟ್ ಆನ್ಸರ್ ಈಸ್ ಫೆರೋಮ್ಯಾಗ್ನೆಟಿಕ್. ಅದಕ್ಕೆ ಫೆರೋ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಒನ್ ನೋಡೋಣ. ನೆಕ್ಸ್ಟ್ ಒನ್ So next question ನೋಡ್ಕೊಳ್ಳಿ. Question number 19. Polarization of light shows that light is a dash ಅಂತ ಕೇಳಿದ್ದಾರೆ. Polarization of light shows that light is a transverse. Photoelectric effect is an instantaneous. ನೋಡಿ is ಅವರೇ ಹಿಂಗ್ ಕೊಟ್ಟಿದ್ದಾರೆ, is a ಬರೋದಿಲ್ಲ, and is an instantaneous effect. Okay, ಅಲ್ಲಿಗೆ fill in the blanks ಕಂಪ್ಲೀಟ್ ಆಯ್ತು, MCQ ಕಂಪ್ಲೀಟ್ ಆಯ್ತು. ಎಷ್ಟು ಮಾರ್ಕ್ಸ್ ಬರುತ್ತೆ ನೋಟ್ ಮಾಡ್ಕೊಂತ ಇರಿ. Define electric potential energy of a system of charges, ಅಂದ್ರೆ amount of work done in bringing point charges from infinity to their respective locations. So that is a statement. What happens to the potential energy of system of two unlike charges when the distance between them is increased? Distance increase ಆದ್ರೆ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಡಿಸ್ಟೆನ್ಸ್ ಇನ್ಕ್ರೀಸ್ ಆದ್ರೆ ಎನರ್ಜಿ ಡಿಕ್ರೀಸ್ ಆಗುತ್ತೆ. ಎನರ್ಜಿ ಏನಾಗುತ್ತೆ, ಡಿಕ್ರೀಸಸ್. ಬಿಕಾಸ್ U is equal to 1 divided by 4π0 Q1 Q2 divided by R. ಸೊ ಯಾವಾಗ ಡಿಸ್ಟೆನ್ಸ್ ಇನ್ಕ್ರೀಸ್ ಆಗುತ್ತೆ ಆಗ ಎನರ್ಜಿ ಏನಾಗುತ್ತೆ, ಡಿಕ್ರೀಸಸ್. ಓಕೆ. ಮತ್ತೆ ಲೀಸ್ಟ್ ಎನಿ ಟೂ ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ. ಸೊ ಓಮ್ಸ್ ಲಾ ಇಸ್ applicable only for metallic conductors. Ohm's law is not applicable for diode, triode, transistor, thermistor, PN junction. So Ohm's law holds good only if all physical conditions remains constant. ನಾನು ಇದೆಲ್ಲ ಡಿಸ್ಕಸ್ ಮಾಡಿದ್ದೀನಿ ನೋಡಿ, 2 ಮಾರ್ಕ್ ಅಲ್ಲಿ ನಾವು ಡಿಸ್ಕಸ್ ಮಾಡಿರೋದೇ ಬಂದಿದೆ. ಓಕೆ. ಸೊ ಇದನ್ನ ನಾನು ಡಿಸ್ಕಸ್ ಮಾಡಿದೆ 2 ಮಾರ್ಕ್ 3 ಮಾರ್ಕ್ ಅಲ್ಲಿ ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಡಿಸ್ಕಸ್ ಮಾಡಿದ್ದೀನಿ, ಅದೇ ಬಂದಿದೆ. ಮತ್ತೆ ರೈಟ್ ದ ಎಕ್ಸ್ಪ್ರೆಷನ್, ಇದು ಮೂವಿಂಗ್ ಚಾರ್ಜಸ್ ಅಲ್ಲಿ ನಾನು ಡಿಸ್ಕಸ್ ಮಾಡಿದ್ದೀನಿ. Write the expression for Lorentz force and explain the terms. So Lorentz force andre total force acting on a charged particle moving in a region where both electric and magnetic fields are present. So F vector is equal to QE vector plus Q of V vector cross B vector. So Q is charge on a particle, electric field, V is velocity, magnetic field. Just ಅದನ್ನ ನೀವು ಮೆನ್ಷನ್ ಮಾಡಿದ್ರೆ ಸಾಕು. So and then state Lenz's law, what is its significance ಅಂತ ಕೇಳಿದ್ದಾರೆ.
So Lenz's law andre the direction of induced EMF is such that it opposes the cause producing the change in magnetic flux. What is its significance? Law of conservation of energy ಅಂತ ಬರೀಬಹುದು. Law of conservation of energy ಮತ್ತೆ it gives the polarity of induced EMF. Okay, it gives the polarity of induced EMF. ಅದು ಕೂಡ ನೀವು ಮೆನ್ಷನ್ ಮಾಡಬಹುದು. So and then next question, give any two uses of microwaves. ಮೈಕ್ರೋವೇವ್ ಓವೆನ್ಸ್ ಅಲ್ಲಿ ಇದನ್ನ ಯೂಸ್ ಮಾಡ್ತಾರೆ ಮತ್ತೆ ರೇಡಾರ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಓಕೆ, ಮೈಕ್ರೋವೇವ್ ಓವೆನ್ಸ್ ಅಲ್ಲಿ ಮೈಕ್ರೋವೇವ್ಸ್ ಅಂದ ತಕ್ಷಣ ಮೈಕ್ರೋವೇವ್ ಓವೆನ್ಸ್. ಸೊ ಹೌ ಆರ್ ದ ಫೋಕಲ್ ಲೆಂತ್ ಅಂಡ್ ರೇಡಿಯಸ್ ಆಫ್ ಕರ್ವೇಚರ್ ಆಫ್ ಎ ಸ್ಪೆರಿಕಲ್ ಮಿರರ್ ರಿಲೇಟೆಡ್ ಅಂತ ಕೇಳಿದ್ದಾರೆ. ಅಂದ್ರೆ ಸೊ radius of curvature is twice the focal length. Focal length is half of the radius of curvature. What is the sign of focal length of convex mirror? ನೋಡಿ convex mirror ಅಂದ್ರೆ ಹೀಗೆ ಬರುತ್ತೆ. So light gets reflected from outside the surface. So this is center of curvature. So what is this pole? The pole in the center of curvature. So what is this radius of curvature? So ಇಲ್ಲಿ ಬರುತ್ತೆ focus, pole to focus, left to right ಯಾವ್ದು ಬರುತ್ತೆ ಅದೆಲ್ಲ ಪಾಸಿಟಿವ್. ಅಂದ್ರೆ sign convention is positive. Sign convention is positive. So next numerical ಇದೆ ನೋಡಿ ಒಂದು mention the conditions for total internal reflection. ನೋಡಿ ಫಸ್ಟ್ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಇದು ಕ್ವಶನ್ ಇದೆ ನೋಡ್ಕೊಳ್ಳಿ ಬೇಕಾದ್ರೆ. So the ray should travel from denser medium to rarer medium. First condition. Second one, the angle of incidence in the denser medium should be more than the critical angle. So next question number 28. An intrinsic semiconductor crystal is doped with pentavalent atoms, has an electron concentration. Electron concentration ಅಂದ್ರೆ Ne ಕೊಟ್ಟಿದ್ದಾರೆ. So at thermal equilibrium, the intrinsic concentration Ni is given. NH ನಾವು find out ಮಾಡಬೇಕು. So what is the formula? NH is equal to Ni square divided by ಏನ್ ಬರುತ್ತೆ Ne ಬರುತ್ತೆ. So Ni square ಅಂದ್ರೆ 1.5 into 10 power 16, 1.5 into 10 power 16 divided by Ne ಅಂದ್ರೆ 5 into 10 power 22. So this is actually very simple numerical. So 1.5 into 1.5. So 2.25 ಬರುತ್ತೆ divided by 5 ಮಾಡಬೇಕು, divided by 5. So that is 0.45 ಬರುತ್ತೆ, 0.45. So 10 ಪವರ್ ಇದು 16 ಸ್ಕ್ವೇರ್ ಅಂದ್ರೆ 10 ಪವರ್ 32 ಆಗುತ್ತೆ. 10 ಪವರ್ 32 ಇದು ಮೇಲೆ ಶಿಫ್ಟ್ ಮಾಡಿ ಸೊ ಏನ್ ಬರುತ್ತೆ -22 ಅಂದ್ರೆ 10 ಪವರ್ 32 -22 ಅಂದ್ರೆ 10 ಪವರ್ 10 ಬರುತ್ತೆ. ಕರೆಕ್ಟಾ? 0.45 into 10 power 10 ಇಲ್ಲಾಂದ್ರೆ 4.5 ಮಾಡ್ಕೊಳ್ಳಿ. 10 ಪವರ್ ಏನಾಗುತ್ತೆ 9. 10 power 9. ವಾಟ್ ಇಸ್ ದ ಯೂನಿಟ್? per meter cube. 4.5 into 10 power 9 per meter cube. ಓಕೆ, ಸೊ ಅಲ್ಲಿಗೆ 2 ಮಾರ್ಕ್ ಎಲ್ಲ ಕ್ಲೋಸ್ ಆಯ್ತು. ನೋಡಿ 3 ಮಾರ್ಕ್ ನೋಡಿ ಎಷ್ಟು ಎಕ್ಸ್ಪೆಕ್ಟೆಡ್ ಕ್ವಶನ್ ಇದು. ಮೆನ್ಷನ್ 3 ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್. Electric field lines never intersect. A tangent drawn at any point in the electric field line which gives direction of electric field at that point. First model question paper ಅಲ್ಲಿ ಇದೆ ಇದು. Okay, electric field lines directed away from positive point charge, electric field lines directed towards negative point charge. ಮತ್ತೆ electric field lines never be closed loops. Number of properties ಅದನ್ನು ನೀವು ಮೆನ್ಷನ್ ಮಾಡಬಹುದು. ಸೊ ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. ಡಿರೈವ್ ದ expression for equivalent capacitance of two capacitors connected in parallel. ಇದು ಕೂಡ ಫಸ್ಟ್ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲೇ ಇದೆ. So positive plates of two capacitors are connected to one common point, negative plates are connected to another common point. If the capacitors are connected in parallel, so charge on each capacitor is different, potential difference across each capacitor is same. So net charge Q is equal to Q1 plus Q2, CPV is equal to C1V plus C2V. So V common cancel, CP is equal to C1 plus C2. So ಅಲ್ಲಿಗೆ ಅದರ ಕಥೆ ಮುಗೀತು. So explain with a circuit diagram how a galvanometer can be converted into voltmeter. A galvanometer can be converted into voltmeter by connecting very high resistance in series with galvanometer. Okay, so V is equal to VR plus VG. So ಏನ್ ಬರುತ್ತೆ V is equal to VR ಅಂದ್ರೆ IGR plus IGG. IG is common. IG of R plus G. V by IG is equal to R plus G. R is equal to V by IG minus G. ಇಷ್ಟು ಬರೋದ್ರೆ ಸಾಕು, ನಿಮಗೆ 3 ಮಾರ್ಕ್ ಬಂದ್ಬಿಡತ್ತೆ. So
ಸೊ ಮ್ಯಾಗ್ನೆಟೈಸೇಷನ್ ಅಂದ್ರೆ ಮ್ಯಾಗ್ನೆಟಿಕ್ ಮೂಮೆಂಟ್ ಪರ್ ಯೂನಿಟ್ ವಾಲ್ಯೂಮ್ ಅಷ್ಟು ಬರುತ್ತೆ ಸರ್. ಮ್ಯಾಗ್ನೆಟಿಕ್ ಮೂಮೆಂಟ್ ಪರ್ ಯೂನಿಟ್ ವಾಲ್ಯೂಮ್. ಮ್ಯಾಗ್ನೆಟಿಕ್ ಪರ್ಮಿಯಬಿಲಿಟಿ ನೋಡಿ, ಬಿ ಇಸ್ ಈಕ್ವಲ್ ಟು ಮ್ಯೂ ಎಚ್, ಬಿ ಇಸ್ ಈಕ್ವಲ್ ಟು ಮ್ಯೂ ಎಚ್, mu is equal to B by H, the ratio of magnetic induction to the magnetic intensity. Magnetic susceptibility ratio of magnetic magnetization to the magnetic intensity. Chi is equal to M by H. It is a ratio of magnetization to the magnetic intensity. But if 4 questions ಬೇಗ ಕಂಪ್ಲೀಟ್ ಆಗೋಯ್ತು 3 ಮಾರ್ಕ್ ಅಲ್ಲಿ. ಎಷ್ಟು ಸಿಂಪಲ್ ಇದೆ. ಸೊ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದಿರ ಅಂತ ಅನ್ಕೊಂತೀನಿ. ಓಕೆ, ವಾಚ್ ಮಾಡ್ತಾ ಇರಿ, ವಿಡಿಯೋ ವಾಚ್ ಮಾಡ್ತಾ ಇರಿ, ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಕೌಂಟ್ ಮಾಡ್ತಾ ಇರಿ. So derive the expression for motional EMF induced in a rod. A rod is moving in the presence of uniform magnetic field. So this is a rod is moving in the presence of uniform magnetic field. So flux phi is equal to n ಬರುತ್ತೆ, BLX ಬರುತ್ತೆ, E is equal to minus d phi by dt. Phi ಅಂದ್ರೆ BLX constant, take it as outside. E is equal to minus BL dx by dt, minus dx by dt is V, ಅಂದ್ರೆ E is equal to BLV. That's all. ಅಷ್ಟು ಮಾಡಿದ್ರೆ ಸಾಕು. ಅಕಾರ್ಡಿಂಗ್ ಟು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ನಿಮಗೆ ಕಂಪ್ಲೀಟ್ 3ಗೆ 3 ಮಾರ್ಕ್ ಕೊಟ್ಬಿಡ್ತಾರೆ. ಸೊ ಈಗ ಇದರಲ್ಲಿ ನ್ಯೂಮರಿಕಲ್ ಇದೆ ನೋಡ್ಕೊಳ್ಳಿ. So this is very simple numerical. When a light of radiation of energy 3 electron volt falls on a metal surface, photoelectrons with maximum kinetic energy 1 electron volt are emitted from the surface. Find the threshold frequency. So the formula ನೀವು photoelectric equation E is equal to W plus K ತಗೋಬೇಕು. So W is equal to ಏನಾಗುತ್ತೆ, E minus K ಬರುತ್ತೆ. So E ಬಂದು 3 ಇದೆ, 3 minus K ಬಂದು 1 ಇದೆ, 3 minus 1 2 electron volt ಆಗುತ್ತೆ. 2 electron volt ಅಂದ್ರೆ 1.6 into 10 power minus 19. W is H nu naught. So nu naught is threshold frequency. So 2 into 1.6, 2 into 1.6 ಮಾಡಿದ್ರೆ 2 into 1.6 3.2 ಬರ್ತಾ ಇದೆ. So 3.2 into 10 power minus 19 divided by H is 6.625 into 10 power minus 34. So 3.2 divided by 6.625, 0.483 into 10 power 34 minus 19, that is 50. 34 minus 19, 50. So this is threshold frequency. 4.8 into 10 power 4.83 into 10 power 14 hertz ಕೂಡ ನೀವು ಬರೀಬಹುದು, right? So almost this is very simple numerical ಮಾಡಿರ್ತೀರಾ ಅಂತ ಅನ್ಕೊಂತೀನಿ. So next one ನೋಡಿ, ಇದು ನಾವು ಕ್ವಶನ್ ಪೇಪರ್ ಅಲ್ಲಿ, ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಡಿಸ್ಕಸ್ ಮಾಡಿದೀವಿ. State the postulates of Bohr's hydrogen atom. So atom consisting of centered positively charged nucleus where protons and neutrons are present. Electrons are revolving around the nucleus in different circular orbits. Electrons are revolving around the nucleus in different circular orbits. Okay. So electrons revolving around the nucleus only in certain permitted orbits. Such orbits are called stationary orbits. That is also called non-radiating orbits. So if the electron is revolving around the nucleus, it requires centripetal force that is given by electrostatic force of attraction between electron and nucleus. Andre Fc is equal to Fe mv square divided by r is equal to 1 divided by 4 pi epsilon naught z square divided by r square ಬರುತ್ತೆ. Total angular momentum is equal to integral multiple of h divided by 2 pi. mvr is equal to nh divided by 2 pi. So electron in a stationary orbit does not radiate energy. If it jumps from higher energy level to lower energy level, it emits energy in the form of radiation. E2 minus E1 is equal to h1 5 points ಈಗ within seconds ಅಲ್ಲಿ ಹೇಳಿದ್ದೀನಿ. So next, write any 3 properties of nuclear force. Nuclear force is the strongest force in nature. Nuclear force is strongly attractive. Nuclear force is exchange force, short range force, saturated force, non-central force, non-gravitational force, does not obey inverse square law, that is spin dependent. Number of properties ಇದೆ. Just 3 properties ನೀವು ಮೆನ್ಷನ್ ಮಾಡಿದ್ರೆ 3 ಮಾರ್ಕ್ ಬಂದ್ಬಿಡುತ್ತೆ ನೋಡಿ. ಎಷ್ಟು ಸಿಂಪಲ್ ಕ್ವಶನ್. ಸೊ ವಿತಿನ್ ಸೆಕೆಂಡ್ಸ್ ಅಲ್ಲಿ ನಾವು ಅದನ್ನೆಲ್ಲ ಆರಾಮಾಗಿ ಅಟೆಂಡ್ ಮಾಡ್ಬೋದು. ಸೊ ಈಗ ಮೈನ್ ನೋಡಿ, ಡಿರೈವೇಶನ್ ಪಾರ್ಟ್ ಬಂದಿದೀವಿ. ನಾನು ಯಾವ ಡಿರೈವೇಶನ್ಸ್ ಡಿಸ್ಕಸ್ ಮಾಡಿದೆ ಹೇಳ್ತೀನಿ ನೋಡಿ. ಈಗ
ನಾನು ಡಿಸ್ಕಸ್ ಮಾಡಿದ್ದು ಟಾಪ್ 8 ಅಲ್ಲಿ ಒಂದು ವೀಟ್ಸ್ಟೋನ್ಸ್ ನೆಟ್ವರ್ಕ್, ರೈಟ್, ಮತ್ತೆ ಫೋರ್ಸ್ ಆಕ್ಟಿಂಗ್ ಪರ್ ಯೂನಿಟ್ ಲೈನ್ ಅದು ಹೇಳಿದೆ ನಾನು, ಮತ್ತೆ ರೆಕ್ಟಿಫೈರ್, ಫುಲ್ ವೇವ್ ರೆಕ್ಟಿಫೈರ್. 3 ಕ್ವಶನ್ಸ್ ನೀವು ಮಾಡಬೇಕು. ಅದು ನೋಡಿ, ವಾಟ್ ಈಸ್ ರೆಕ್ಟಿಫೈರ್ ಹಾಗೆ ನಾನು ಮಾಡಿದ್ದೀನಿ. ವಾಟ್ ಈಸ್ ರೆಕ್ಟಿಫೈರ್? ಡಿವೈಸ್ ವಿಚ್ ಕನ್ವರ್ಟ್ಸ್ ಎಸಿ ಟು ಡಿಸಿ, ಎಸಿ ಟು ಡಿಸಿ, ದಟ್ ಈಸ್ ರೆಕ್ಟಿಫೈರ್. ಓಕೆ, ಅದು ಕೂಡ ನಾನು ಹೇಳಿದ್ದೇನೆ. ಮತ್ತೆ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ ಡ್ಯೂ ಟು ಪಾಯಿಂಟ್ ಚಾರ್ಜ್, ಅದು ಸೆಕೆಂಡ್ ಚಾಪ್ಟರ್ ಬರುತ್ತೆ, ಅದು ಸಿಂಪಲ್ ಡಿರೈವೇಶನ್ ಇದೆ. ಸೊ ಹೈಗಲ್ಸ್ ಪ್ರಿನ್ಸಿಪಲ್, ಸ್ನೆಲ್ಸ್ ಲಾ ಹೇಳಿದ್ದಾರೆ, ಸೊ ದಟ್ ಈಸ್ ಆಲ್ಸೋ ವೆರಿ ಸಿಂಪಲ್. ಸೊ ಅಲ್ಲಿಗೆ ಡಿರೈವೇಶನ್ ಪಾರ್ಟ್ಸ್ ಆಲ್ರೆಡಿ ನಾವು ಮಾಡಿದ್ದೀವಿ, ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ನ್ಯೂಮರಿಕಲ್ ಪಾರ್ಟ್ ಹೋಗೋಣ. Question number 42. A uniformly charged spherical shell of radius 10 centimeter has a surface charge density, has a surface charge density, has a surface charge density. ನೋಡಿ, ಇಲ್ಲೇ ಸ್ವಲ್ಪ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು 16 ಮೈಕ್ರೋ, ಆಕ್ಚುಲಿ ಇದು ಕೂಲಮ್ ಪರ್ ಮೀಟರ್ ಸ್ಕ್ವೇರ್ ಇರಬೇಕು. ಇಲ್ಲಿ ಒಂದು ಚೂರು ಮಿಸ್ಟೇಕ್ ಆಗಿದೆ. ಓಕೆ, ಸಿಗ್ಮಾ ಇಸ್ ಈಕ್ವಲ್ ಟು 16 ಇಂಟು 10 ಪವರ್ ಮೈನಸ್ 6. ಸೊ ಸಿಗ್ಮಾ ಅಂದ್ರೆ ಕ್ಯೂ ಬೈ ಎ. ಸೊ ಚಾರ್ಜ್ಗೆ ಯೂನಿಟ್ ಕೂಲಮ್ ಬರುತ್ತೆ, ಕ್ಯಾಪಿಟಲ್ ಸಿ ಇರಬೇಕು, ಡಿವೈಡೆಡ್ ಬೈ ಏರಿಯಾ ಮೀಟರ್ ಸ್ಕ್ವೇರ್. ಬಟ್ ಸ್ಮಾಲ್ ಸಿ ಕೊಟ್ಟಿದ್ದಾರೆ. ಸೊ ಏನ್ ಮಾಡ್ತಾರೆ ಗೊತ್ತಿಲ್ಲ. ಯೂಶುವಲಿ ಈ ತರ ಮಿಸ್ಟೇಕ್ ಆದ್ರೆ ಸೊ ಎವರಿ ಇಯರ್ ಗ್ರೇಸ್ ಕೊಡ್ತಾ ಇದಾರೆ. ಮೋಸ್ಟ್ ಪ್ರಾಬಬಲಿ ನಿಮ್ಗೆ ಈ ವರ್ಷ ಕೂಡ ಈ ಕ್ವಶನ್ಗೆ ಗ್ರೇಸ್ ಮಾರ್ಕ್ ಬರ್ಬೋದು. ಸೊ ನಾವು ಅದನ್ನ ಕರೆಕ್ಟ್ ಮಾಡಿ ಮಾಡೋಣ. ಈಗ 16 ಇಂಟು 10 ಪವರ್ ಮೈನಸ್ 6 ಏನು ಕೂಲಮ್ ಪರ್ ಮೀಟರ್ ಸ್ಕ್ವೇರ್. ಕೆಲವರು ಏನ್ ಮಾಡ್ಕೊಂತಾರೆ, ಇದನ್ನ ಪರ್ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಅನ್ಕೊಂತಾರೆ. ಸೊ ದಟ್ ಈಸ್ ನಾಟ್ ಕರೆಕ್ಟ್, ಆಕ್ಚುಲಿ ಕೂಲಮ್ ಪರ್ ಮೀಟರ್ ಸ್ಕ್ವೇರ್. ಓಕೆ, ರೈಟ್. ಸೊ ರೇಡಿಯಸ್ ಕೊಟ್ಟಿದ್ದಾರೆ 10 ಸೆಂಟಿಮೀಟರ್, 10 ಪವರ್ ಮೈನಸ್ 1 ಮೀಟರ್, ಮತ್ತೆ ಸ್ಮಾಲ್ ಆರ್ 20 ಸೆಂಟಿಮೀಟರ್. ಸೊ ಇದು ಆರ್ ಡ್ಯಾಶ್ ಅಂತ ಚೂಸ್ ಮಾಡೋಣ. ಅಂದ್ರೆ ಆಕ್ಚುಲಿ 20 ಸೆಂಟಿಮೀಟರ್ ಫ್ರಮ್ ದ ಸೆಂಟರ್ ಆಫ್ ದ ಶೆಲ್ ಅಂದ್ರೆ ಅಬ್ಸರ್ವೇಷನ್ ಪಾಯಿಂಟ್ ಔಟ್ ಸೈಡ್ ಬರುತ್ತೆ, 5 ಸೆಂಟಿಮೀಟರ್ ಇನ್ಸೈಡ್ ಬರುತ್ತೆ. ಇನ್ಸೈಡ್ ಅಂದಿದ ತಕ್ಷಣ ನೋಡಿ, ಇಲ್ಲೇ ಗೊತ್ತಾಗ್ಬಿಡುತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ 0. ಈ ಆಪ್ಷನ್ ಬಿ ಗೆ, ಓಕೆ, ಸೆಕೆಂಡ್ ಒನ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ 0. ಸೊ ಇದಕ್ಕೆ ಸಿಂಪಲ್ ಆಗಿ ಹೇಳ್ತೀನಿ ನೋಡ್ಕೊಳ್ಳಿ. ಇ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 4 ಪೈ ಎಪ್ಸಿಲಾನ್ ನಾಟ್. ಓಕೆ, ಕ್ಯೂ ಸಿಗ್ಮಾ ಇಸ್ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ 4 ಪೈ ಆರ್ ಸ್ಕ್ವೇರ್, ಎಲ್ಲರಿಗೂ ಗೊತ್ತಿದೆ. ಓಕೆ, ಕ್ಯೂ ಅಂದ್ರೆ ಸಿಗ್ಮಾ ತಗೋಬೇಕು, ಸಿಗ್ಮಾ ಇಂಟು 4 ಪೈ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ಏನು, ಡಿವೈಡೆಡ್ ಬೈ, ನೀವು ಈ ತರ ಜಸ್ಟ್ ಟ್ರೈ ಮಾಡಿದ್ರೆ, ಸಪೋಸ್ ಇದು ನೀವು ಮಿಸ್ಟೇಕ್ ತಗೊಂಡಿದ್ರೆ ನಿಮ್ಗೆ ಫುಲ್ ಮಾರ್ಕ್ ಕೊಟ್ಬಿಡ್ತಾರೆ. ಓಕೆ, ಸೊ ಯಾಕಂದ್ರೆ ಇದು ಅವ್ರು ಮಿಸ್ಟೇಕ್ ಮಾಡಿರೋದು. 4 ಪೈ ಕ್ಯಾಪಿಟಲ್ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ಸ್ಮಾಲ್ ಆರ್ ಸ್ಕ್ವೇರ್, 4 ಏನಾಗುತ್ತೆ ಕ್ಯಾನ್ಸಲ್, ಪೈ ಏನಾಗುತ್ತೆ ಕ್ಯಾನ್ಸಲ್. ಓಕೆ, ಸಿಗ್ಮಾ ಅಂದ್ರೆ 16 ಇಂಟು 10 ಪವರ್ ಮೈನಸ್ 6, ಕ್ಯಾಪಿಟಲ್ ಆರ್ 10 ಪವರ್ ಮೈನಸ್ 1 ಸ್ಕ್ವೇರ್, ಸೊ ಏನಾಗುತ್ತೆ 10 ಪವರ್ ಮೈನಸ್ 2 ಆಗುತ್ತೆ. ಸೊ ಹೋಲ್ ಡಿವೈಡೆಡ್ ಬೈ ಸ್ಮಾಲ್ ಆರ್ ಅಂದ್ರೆ ಈಗ ನೋಡಿ 20 ಸೆಂಟಿಮೀಟರ್, 2 ಇಂಟು 10 ಪವರ್ ಮೈನಸ್ 2 ಇಂಟು 10 ಪವರ್ ಮೈನಸ್ 1 ಸ್ಕ್ವೇರ್ ಮಾಡಿ 4 ಇಂಟು 10 ಪವರ್ ಮೈನಸ್ 2 ಆಗುತ್ತೆ. 1 4 ಅಂದ್ರೆ ಇ ಈಸ್ ಈಕ್ವಲ್ ಟು ಏನ್ ಬರುತ್ತೆ, 4 ಇಂಟು 10 ಪವರ್ ಮೈನಸ್ 2, ಸೊ ಮೈನಸ್ 2 ಕ್ಯಾನ್ಸಲ್ ಆಗುತ್ತೆ. ಎಪ್ಸಿಲಾನ್ ನಾಟ್ ಇದೆ, ಇನ್ನೊಂದು ಎಪ್ಸಿಲಾನ್ ನಾಟ್ ಇದೆ, 8.854 ಇಂಟು 10 ಪವರ್ ಮೈನಸ್ 12. ಓಕೆ, ತುಂಬಾ ಕೇರ್ಫುಲ್ ಆಗಿ ಮಾಡ್ಬೇಕು ನೋಡಿ. ಎಪ್ಸಿಲಾನ್ ನಾಟ್ 8.854 ಇಂಟು 10 ಪವರ್ ಮೈನಸ್ 12. ಸೊ 4 ಡಿವೈಡೆಡ್ ಬೈ 8.854 ಮಾಡಿದ್ರೆ 0.45 ಬರುತ್ತೆ, 0.45 0.4517 ಇಂಟು 10 ಪವರ್ 12 ಶಿಫ್ಟ್ ಮಾಡಿ ಪ್ಲಸ್ 12 ಮೈನಸ್ 6 10 ಪವರ್ 6 ನ್ಯೂಟನ್ ಪರ್ ಕೂಲಮ್. 0.4517 ಇಂಟು 10 ಪವರ್ 6 ನ್ಯೂಟನ್ ಪರ್ ಕೂಲಮ್ ಅಂತ ಮಾಡ್ಬೋದು. ಇಲ್ಲ ಈಸ್ ಈಕ್ವಲ್ ಟು ಏನು 4.517 ಮಾಡ್ಕೊಂಡ್ರೆ 10 ಪವರ್ ಏನಾಗುತ್ತೆ 5 ನ್ಯೂಟನ್ ಪರ್ ಕೂಲಮ್.
ಮೋಸ್ಟ್ ಪ್ರಾಬಬಲಿ ಈ ಕ್ವಶನ್ಗೆ ನಿಮ್ಗೆ ಗ್ರೇಸ್ ಬರ್ಬೋದು. ಯಾರೆಲ್ಲ ಇದನ್ನ ಮಾಡಿದ್ದಾರೆ ಅವರು ಅದೃಷ್ಟವಂತರು ಅಂತಾನೆ ಹೇಳಬೇಕು. ಯಾಕಂದ್ರೆ ಮಿಸ್ಟೇಕ್ ಆಗಿದ್ರು ಓಕೆ ಫುಲ್ ಮಾರ್ಕ್ ಬಂದ್ಬಿಡತ್ತೆ. ನೆಕ್ಸ್ಟ್ ಕ್ವಶನ್ ಡಿಸ್ಕಸ್ ಮಾಡೋಣ. Two identical cells, each of EMF 15 volt, either connected in series or connected in parallel. Either connected in series or connected in parallel. External resistance 5 ohm ಕೊಟ್ಟಿದ್ದಾರೆ. Produce the same current through the resistor. Calculate the value of internal resistance of the cell. ಅಂದ್ರೆ ಸ್ಮಾಲ್ ಆರ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಕರೆಂಟ್ ಥ್ರೂ ದ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಅಂದ್ರೆ ಐ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ವ್ಯಾಲ್ಯೂ ಆಫ್ internal resistance of the cell, current through the external resistor, ಅದು ಕೂಡ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಇದಕ್ಕೆ ಫಾರ್ಮುಲಾ ಐ ಇಸ್ ಈಕ್ವಲ್ ಟು ನೋಡಿ, ಕ್ವಶನ್ ನಂಬರ್ 43 ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ತುಂಬಾ ಸಿಂಪಲ್ ಕ್ವಶನ್ ಇದು ಕೂಡ. ಈಗ ಇಫ್ ಸೆಲ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್, ಸೆಲ್ಸ್ ಇನ್ ಪ್ಯಾರಲಲ್ ಅಂದ್ರೆ ಎಫೆಕ್ಟಿವ್ ಇ ಎಂ ಎಫ್ ನಮ್ಗೆ ಇ ಬರುತ್ತೆ. ಸೊ ಎಫೆಕ್ಟಿವ್ ಇಂಟರ್ನಲ್ ರೆಸಿಸ್ಟೆನ್ಸ್ ಏನ್ ಬರುತ್ತೆ 2/R, ಅಂದ್ರೆ ಆರ್ ಪಿ ಇಸ್ ಈಕ್ವಲ್ ಟು ಆರ್ ಬೈ 2. ದ ಫಾರ್ಮುಲಾ ಐ ಇಸ್ ಈಕ್ವಲ್ ಟು effective EMF divided by capital R plus effective internal resistance. Effective EMF is E, so capital R plus effective internal resistance R by 2. Simplify ಮಾಡಿದ್ರೆ ನೋಡಿ, E divided by 2 capital R plus small r divided by 2 shift ಮಾಡಿ 2E ಬರುತ್ತೆ. Step number 1 ಇದು. Step number 2, cells are connected in series. The cells are connected in series. Series connection ಮಾಡಿದ್ರೆ effective EMF ES ಇಲ್ಲ EQ ಇಲ್ಲ ES ಅಂತ ತಗೋಣ. ಇದು E plus E 2E ಆಗುತ್ತೆ. Resistance RS ಇಲ್ಲ REQ ಇಲ್ಲ RS, no problem. So this is R plus R 2R. So current is I is equal to ಏನಾಗುತ್ತೆ 2E divided by capital R plus 2R. So ಎರಡು ಕೇಸಸ್ ಅಲ್ಲಿ ಕರೆಂಟ್ ಸೇಮ್. ಕಾಲ್ ದಿಸ್ ಇಸ್ ಈಕ್ವೇಶನ್ ನಂಬರ್ 1, ದಿಸ್ ಇಸ್ ಈಕ್ವೇಶನ್ ನಂಬರ್ 2. ಸೊ ಎರಡು ಕೇಸಸ್ ಅಲ್ಲಿ ಕರೆಂಟ್ ಸೇಮ್. ಎರಡು ಈಕ್ವೇಶನ್ ಕಂಪೇರ್ ಮಾಡಿ ನೋಡಿ, ನಾವು 2E divided by 2R plus R is equal to 2E divided by capital R plus 2R ಅಂತ ಮಾಡ್ಬೋದು. 2E ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. capital R plus 2 small r is equal to 2 capital R plus small r. So 2 capital R minus capital R, 2 small r minus R. Andre small r is equal to capital R. Small r is equal to capital R. Andre small r is equal to capital R ಅಂದ್ರೆ 5 ohm. Small r is 5 ohm. ಈಗ ಕರೆಂಟ್ ಯಾವುದೋ ಒಂದು ಈಕ್ವೇಶನ್ ಯೂಸ್ ಮಾಡಿ, I is equal to any one equation ಯೂಸ್ ಮಾಡಿ. I is equal to 2E divided by ನೋಡಿ 2 capital R, small r is also capital R. Small r is equal to capital R. 2E divided by 2 plus 1 3R. So 2E ಬಂದು ಎಷ್ಟು 15 divided by 3 into capital R. Capital R ಎಷ್ಟು, this is capital R. External resistance, that is 5. 5 ones are 5 3s are 3 cancel ಆಗುತ್ತೆ. So current is 2 ampere. So current is 2 ampere. Okay, internal resistance is 5 ohm. So next question. So alternating current ಅಲ್ಲಿ ಕರೆಂಟ್ ಎಲೆಕ್ಟ್ರಿಸಿಟಿ ಅಲ್ಲಿ ನ್ಯೂಮರಿಕಲ್ ಬಂದೇ ಬರುತ್ತೆ ಅಂತ ನಾನು ಹೇಳಿದ್ದೆ, ಬಂದಿದೆ ಕೂಡ. ಓಕೆ, ಈಗ ಆರಾಮಾಗಿ ಇದನ್ನ ಸಾಲ್ವ್ ಮಾಡೋಣ. ಸಾಲ್ವ್ ಮಾಡಿದ್ರೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. series LCR circuit with inductance is given, resistance is given, so VRMS is given. So what is this? Frequency. Calculate the value of capacitance. C now find out ಮಾಡ್ಬೇಕು ನೋಡಿ. This is very important. Drives the circuit into resonance. Resonance ಅಂದ್ರೆ this is resonance frequency.
ಅಂದ್ರೆ ಈಗ ಸ್ಟೆಪ್ ನಂಬರ್ 1 ಅಲ್ಲಿ ನಾವು ಎಕ್ಸೆಲ್ ಇಸ್ ಈಕ್ವಲ್ ಟು ಎಕ್ಸ್ ಸಿ ತಗೋಬೇಕು. ಎಕ್ಸೆಲ್ ಇಸ್ ಈಕ್ವಲ್ ಟು ಏನ್ ತಗೋಬೇಕು? ಎಕ್ಸ್ ಸಿ ತಗೋಬೇಕು. ಸೊ ಎಲ್ ಒಮೆಗಾ ನಾಟ್ ಅರ್ಥ ಮಾಡ್ಕೊಳ್ಳಿ. ಎಲ್ ಒಮೆಗಾ ನಾಟ್ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಸಿ ಒಮೆಗಾ ನಾಟ್. ಸೊ ನಮಗೆ ಸಿ ಬೇಕು 1 ಡಿವೈಡೆಡ್ ಬೈ ಒಮೆಗಾ ನಾಟ್ ಸ್ಕ್ವೇರ್ 2 ಪೈ ಎಫ್ ನಾಟ್ ಸ್ಕ್ವೇರ್ ಆಗುತ್ತೆ. 4 ಪೈ ಸ್ಕ್ವೇರ್ ಎಫ್ ನಾಟ್ ಸ್ಕ್ವೇರ್ ಎಲ್ ಬರುತ್ತೆ. ಇದನ್ನ ಈಗ ಸಿಂಪ್ಲಿಫೈ ಮಾಡೋಣ. 1 ಡಿವೈಡೆಡ್ ಬೈ 4 ಇಂಟು 3.14 ಸ್ಕ್ವೇರ್ 50 ಸ್ಕ್ವೇರ್. ಸೊ ಎಲ್ ಬಂದು 0.5. ಓಕೆ. So 4 into 3.14 into 3.14 into 50 into 50 into 0.5. 49298 ಬರ್ತಾ ಇದೆ. C is equal to 1 divided by 49,298. ಓಕೆ. ಸೊ ಇದನ್ನ ನಾವು ರಿವರ್ಸ್ ಮಾಡಬೇಕು. ಆನ್ಸರ್ ಇನ್ವರ್ಸ್ ಮಾಡೋಣ. So 2.028 into 10 power minus 5 ಅಂದ್ರೆ ಕೆಪಾಸಿಟನ್ಸ್ 20.28 ಮಾಡ್ಕೊಂಡ್ರೆ 10 ಪವರ್ ಮೈನಸ್ 6 ಆಗುತ್ತೆ. 10 ಪವರ್ ಮೈನಸ್ 6 ಅಂದ್ರೆ ಮೈಕ್ರೋ ಫ್ಯಾರಡ್. ಸೊ ದಿಸ್ ಇಸ್ ಅ ಕೆಪಾಸಿಟಿ. ಸೊ ಫೈಂಡ್ ದ ವ್ಯಾಲ್ಯೂ ಆಫ್ ವೋಲ್ಟೇಜ್ ಅಕ್ರಾಸ್ ದ ಇಂಡಕ್ಟರ್ ಅಂತ ಕೇಳಿದ್ದಾರೆ. ನೋಡಿ, ಇದು ಫಸ್ಟ್ ಪಾರ್ಟ್. ಈಗ ನಾನು ಮಾಡ್ತಾ ಇರೋದು ಸೆಕೆಂಡ್ ಪಾರ್ಟ್. ಬೇಜಾರು ಮಾಡ್ಕೋಬೇಡಿ. ಸೊ ಇದರಲ್ಲೇ ನಾನು ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಓಕೆ. ಸೊ ಫೈಂಡ್ ದ ವ್ಯಾಲ್ಯೂ ಆಫ್ ವೋಲ್ಟೇಜ್ ಅಕ್ರಾಸ್ ದ ಇಂಡಕ್ಟರ್. ಸೊ ವಿ ಎಲ್ ಇಸ್ ಈಕ್ವಲ್ ಟು ಐ ಇಂಟು ಎಕ್ಸೆಲ್ ಅಟ್ ರೆಸೊನೆನ್ಸ್. ಸೊ ಐ ಇಂಟು ಎಕ್ಸೆಲ್ ಅಂದ್ರೆ ಎಲ್ ಇಂಟು 2 ಪೈ ಎಫ್ ನಾಟ್. ಸೊ ಎಲ್ ಇಂಟು 2 ಪೈ ಎಫ್ ನಾಟ್. ಬಟ್ ಇಲ್ಲಿ ನಮ್ಗೆ ಸ್ವಲ್ಪ ನೋಡಿ, ಕರೆಂಟ್ ಎಲ್ಲಿ ಕೊಟ್ಟಿಲ್ಲ, ಅದನ್ನ ಫೈಂಡ್ ಔಟ್ ಮಾಡಬೇಕು. ಅದೊಂದು ಸ್ಟೆಪ್ ಅಲ್ಲಿ ನಾವು ಸಾಲ್ವ್ ಮಾಡ್ಕೊಂಬೇಡ. ಸೊ ಕರೆಂಟ್ ಹೇಗೆ ಫೈಂಡ್ ಔಟ್ ಮಾಡೋದು? ಅಟ್ ರೆಸೊನಾನ್ಸ್ ಅಪ್ಲೈಡ್ ವೋಲ್ಟೇಜ್ ವಿ ಇಸ್ ಈಕ್ವಲ್ ಏನಾಗುತ್ತೆ? ವಿ ಆರ್. ವಾಟ್ ಇಸ್ ದಿಸ್? ವಿ ಅಂದ್ರೆ 200 ಇಸ್ ಈಕ್ವಲ್ ಟು ಐ ಆರ್ ಎಂ ಎಸ್ ಇಂಟು ಆರ್. ಸೊ ಐ is equal to 200 divided by R. Resistance is to 100. 200 by 100, 2 ampere ಬರುತ್ತೆ. So current is 2. So 2 into L is 0.5 ಅಲ್ಲ, ಅಂದ್ರೆ 1 by 2 ಕರೆಕ್ಟಾ? 2 into 3.14 into frequency is 50. ಓಕೆ, ನೋಡಿ 2 ಕ್ಯಾನ್ಸಲ್ ಆಗುತ್ತೆ. 50 into 2 100 ಕರೆಕ್ಟಾ? 100 into 3.14 314 ವೋಲ್ಟ್. ಓಕೆ, ಈಗ ನೋಡಿ, ಇದು ವಿ ಎಲ್, ಇದು ಕರೆಂಟ್, ಇದು ಕೆಪಾಸಿಟಿ. ನ್ಯೂಮರಿಕಲ್ ಕಂಪ್ಲೀಟ್ ಆಯ್ತು. ಸೊ ಲಾಸ್ಟ್ ಇನ್ನೊಂದು ನ್ಯೂಮರಿಕಲ್ ಇದೆ, ಸೊ ಅದು ಫಿನಿಶ್ ಮಾಡೋಣ. ಸೊ ಅನ್ ಆಬ್ಜೆಕ್ಟ್ ಆಫ್ ಹೈಟ್, ಓಕೆ, ಎಚ್ object of height h naught is given. So that is 1 millimeter is kept perpendicular to the axis of a thin convex lens of power ಕೊಟ್ಟಿದ್ದಾರೆ. ಸೊ ಅದನ್ನು ಯೂಸ್ ಮಾಡ್ಕೊಂಡು ಫೋಕಲ್ ಲೆಂತ್ ಮಾಡ್ಕೊಳ್ಳಿ. ಡಿಸ್ಟೆನ್ಸ್ ಬಿಟ್ವೀನ್ ದ ಆಬ್ಜೆಕ್ಟ್ ಅಂಡ್ ಲೆನ್ಸ್ ಅಂದ್ರೆ ಆಬ್ಜೆಕ್ಟ್ ಡಿಸ್ಟೆನ್ಸ್ u is equal to -15 centimeter. ಸೊ ಫೈಂಡ್ ದ ಪೊಸಿಷನ್ v ನಾವು ಕ್ಯಾಲ್ಕುಲೇಟ್ ಮಾಡಬೇಕು, ಮತ್ತೆ ಹೈಟ್ ಆಫ್ ದ ಇಮೇಜ್ HI ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನಾವು ಪ್ಲಾನ್ ಮಾಡ್ಕೊಂಡ್ರೆ, ನಾನು ಫಸ್ಟ್ ಹೇಳಿದ್ದೀನಿ, ಸೊ ಕರೆಕ್ಟ್ ಆಗಿ ಪ್ಲಾನ್ ಮಾಡಿದ್ರೆ ಸೊ ನ್ಯೂಮರಿಕಲ್ ಸಾಲ್ವ್ ಮಾಡೋದು ತುಂಬಾ ಈಸಿ ಆಗತ್ತೆ. ಈಗ ನೋಡಿ, ಸ್ಟೆಪ್ ನಂಬರ್ ಒನ್ ನಾವು ಫೋಕಲ್ ಲೆಂತ್ ಮಾಡೋಣ. ಪವರ್ ಇಸ್ ಈಕ್ವಲ್ ಟು ರೆಸಿಪ್ರೋಕಲ್ ಆಫ್ ಫೋಕಲ್ ಲೆಂತ್. ಸೊ ಫೋಕಲ್ ಲೆಂತ್ ಇಸ್ ಈಕ್ವಲ್ ಟು 1/p 1/10 ಅಂದ್ರೆ 10 ಪವರ್ ಏನಾಗುತ್ತೆ? -1. 10 ಪವರ್ -1 ಅಂದ್ರೆ ಫೋಕಲ್ ಲೆಂತ್ 10 ಸೆಂಟಿಮೀಟರ್ ಆಗುತ್ತೆ. 10 centimeter. Focal length is 10 centimeter. ಸೊ ಈಗ thin lens ಫಾರ್ಮುಲಾ ಯೂಸ್ ಮಾಡೋಣ. ಅಂದ್ರೆ 1/f is equal to 1/v minus 1/u. ಕರೆಕ್ಟಾ? 1/10 ಅರ್ಥ ಮಾಡ್ಕೊಳ್ಳಿ. 1/10 1/v ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಇದು ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ. ಸೊ ಆಬ್ಜೆಕ್ಟ್ ಡಿಸ್ಟೆನ್ಸ್ ಎಷ್ಟಿದೆ? 15 ಸೆಂಟಿಮೀಟರ್. ಮೈನಸ್ ಆಫ್ ಮೈನಸ್ ಪ್ಲಸ್
ಸೆಂಟಿಮೀಟರ್ 15 ಸೆಂಟಿಮೀಟರ್ ಇದು ಸೆಂಟಿಮೀಟರ್ ಇದೆ ಸೊ ವಿ ಕೂಡ ಸೆಂಟಿಮೀಟರ್ ಅಲ್ಲೇ ಬರುತ್ತೆ ನೋ ಪ್ರಾಬ್ಲಮ್ ಸೊ ಈಗ 1/v is equal to 1/10 minus 1/15 ಒಂದು ಕೆಲಸ ಮಾಡಿದ್ರೆ 1/5 ಕಾಮನ್ ತಗೊಂಬಿಡಿ 1/2 minus 1/3 ಆಗತ್ತೆ ಸೊ 1/5 so LCM is 6 3 minus 2 is 1 so ಎಷ್ಟು ಬರುತ್ತೆ 1/v is equal to 6 into 5 ಎಷ್ಟು 30 so v is equal to 30 centimeter v is equal to 30 centimeter ಫಸ್ಟ್ ಪಾರ್ಟ್ ಅಲ್ಲಿ ನೋಡಿ ವಿ ಬಂದ್ಬಿಡ್ತು ಈ ಪಾರ್ಟ್ ಕಂಪ್ಲೀಟ್ ಆಗಿದೆ ಒಂದೇ ಒಂದು ಪಾರ್ಟ್ ಇದೆ ಲಾಸ್ಟ್ ಪಾರ್ಟ್ ಓಕೆ ಅಂದ್ರೆ ಎಚ್ ಐ ಮಾಡ್ಬೇಕಾದ್ರೆ ನೋಡಿ ಸೆಕೆಂಡ್ ಪಾರ್ಟ್ ಇಲ್ಲಿ ಮಾಡ್ತೀನಿ ನೋಡ್ಕೊಳ್ಳಿ ಸೆಕೆಂಡ್ ಪಾರ್ಟ್ ಮ್ಯಾಗ್ನಿಫಿಕೇಶನ್ ಏನ್ ಬರುತ್ತೆ ಎಚ್ ಐ ಡಿವೈಡೆಡ್ ಬೈ ಎಚ್ ನಾಟ್ ಏನು ಫಾರ್ಮುಲಾ ವಿ ಡಿವೈಡೆಡ್ ಬೈ ಯು ಕರೆಕ್ಟಾ ಸೊ ನಮ್ಗೆ ಏನ್ ಬೇಕು ಎಚ್ ಐ ಬೇಕು ಸೊ ವಿ ಫೈಂಡ್ ಔಟ್ ಮಾಡಿದೀನಿ ನಾನು 30 ಸೆಂಟಿಮೀಟರ್ ಓಕೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಮೈನಸ್ 15 centimeter so h naught is 1 millimeter centimeter cancel ಆಗುತ್ತೆ so 15 ones are so 15 ones are 2s are ಅಂದ್ರೆ height of the image -2 millimeter ಅಂದ್ರೆ ಪ್ರಿನ್ಸಿಪಲ್ ಆಕ್ಸಿಸ್ ಕೆಳಗಡೆ ಬರುತ್ತೆ ಓಕೆ ಅಂದ್ರೆ ರಿಯಲ್ ಇನ್ವರ್ಟೆಡ್ ಬರುತ್ತೆ image nature of the image so ಅಲ್ಲಿಗೆ ಎಲ್ಲ ಕಂಪ್ಲೀಟ್ ಕ್ವಶನ್ಸ್ ನಾನು ಸಾಲ್ವ್ ಮಾಡಿದ್ದೀನಿ ಆಲ್ಮೋಸ್ಟ್ ಎಲ್ಲ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿರುತ್ತೆ ಅಂತ ಅನ್ಕೊಂತೀನಿ ಸೊ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮರೆತು ಹೋಗ್ಬೇಡಿ ಸೊ ತುಂಬಾ ಇಂಪಾರ್ಟೆಂಟ್ ಸೊ ಜಸ್ಟ್ ಚಾನಲ್ನ ಪ್ರಮೋಟ್ ಮಾಡಿ ನಿಮ್ಗೆ ಈಗ CET KCET ಏನಿದೆ ಮತ್ತೆ ನೀಟ್ JEE ಎಲ್ಲ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಎಲ್ಲ ಚಾಪ್ಟರ್ ವೈಸ್ ಸಾಲ್ವ್ ಮಾಡ್ಕೊಂಡು ಹೋಗ್ತೀನಿ ಅದೆಲ್ಲ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಯಾರೆಲ್ಲ ವಿಡಿಯೋ ಕಂಪ್ಲೀಟ್ ವಾಚ್ ಮಾಡಿದ್ದೀರಾ ಅವ್ರಿಗೆಲ್ಲ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಗಾಡ್ ಬ್ಲೆಸ್ ಯು ನೆಕ್ಸ್ಟ್ ಎಕ್ಸಾಮ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿ